ನೋಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ. ಒಂದು ಚುನಾವಣೆ ಒಟ್ಟು ಮತಗಳಲ್ಲಿ 15% ಅಮಾನ್ಯ ಮತಗಳು ಅಂತಂದು ಹೇಳ್ಯಾರ ಇಲ್ಲಿ. ಅಂದ್ರೆ 50% ಇನ್ವ್ಯಾಲಿಡ್ ಅಂದ್ರೆ ಎಷ್ಟಾಗತ್ರಿ ಇದು 15/100 ಮಾಡಿದ್ರೆ 3/20 ಆಕತಿ. ಇನ್ವ್ಯಾಲಿಡ್ ಅಂದ್ರೆ ಮೈನಸ್ ಮಾಡ್ಬೇಕ್ರಿ 3 17/20 ಆಗತಿ. ಅಂದ್ರೆ ಟೋಟಲ್ ಅಮೌಂಟ್ ಏ ಅಂತ ತೋನು 17/20. ಆಮೇಲೆ ಒಬ್ಬ ಅಭ್ಯರ್ಥಿಗೆ ಮಾನ್ಯ ಮತಗಳು 58% ಬಂದಿದ್ದು ಅವರು 816 ಮತಗಳಿಂದ ಗೆದ್ದಾರ ಅಂತಂದು ಹೇಳ್ಯಾರ ಇಲ್ಲಿ. ನೋಡ್ರಿ ಎ ಅನ್ನವ 58% ತೊಂದ್ರ 100 ಉಳಿದಿದ್ದು ಎಷ್ಟ್ರಿ ಇಲ್ಲಿ 42% ಉಳಿದಿರ್ತೈತಿ. ಇವು ಎರಡರದ್ದು ಡಿಫರೆನ್ಸ್ ಎಷ್ಟಾಗತ್ರಿ ಇಲ್ಲಿ 16% ಆಗತಿ. ಅಂದ್ರೆ ಈ 16% ಡಿಫರೆನ್ಸ್ ವ್ಯಾಲ್ಯೂ ಇಲ್ಲಿ 816 ಕೊಟ್ಟಾರ ನಮ್ಗ ಇಂಟು 16/100 816 ಆಕತಿ. ನಮ್ಗ ಟೋಟಲ್ ಎಷ್ಟು ವ್ಯಾಲ್ಯೂ ಅಂತಂದು ಕೇಳ್ಯಾರ ಇಲ್ಲಿ. ನೋಡ್ರಿ 4 4 16 4 2 8 4 4 16 17 ಒಂದ್ಲೆ 17 3 ಉಳಿತೈತಿ 17 2 34 ಇದು 4 ಒಂದ್ಲೆ 4 3 12 ಇಲ್ಲಿ 20 × 100 ಐತಿ ಇಲ್ಲಿ. ಅಂದ್ರೆ ಟೋಟಲ್ ವ್ಯಾಲ್ಯೂ ಎಷ್ಟೈತಿ 6000 ಆಕತಿ. ಇದು ಆಪ್ಷನ್ ಎ 6000 ಮಾಡ್ಕೊರಿ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆಗತಿ. ಈಗ ನಮ್ಮ ಚುನಾವಣೆಯಲ್ಲಿ ಸೋತ ಅಭ್ಯರ್ಥಿಗೆ 38% ಮತಗಳು ಬಂದವು ಮತ್ತು ಅವ್ರು 3600 ಮತಗಳಿಂದ ಸೋತಿದ್ದಾರೆ. ಒಟ್ಟು ಮತಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಾರ ಇಲ್ಲಿ. ನೋಡ್ರಿ ಟೋಟಲ್ 100 ಅಂತ ತಗೊಂಡು ಇಲ್ಲಿ ಸೋತ ಒಂದ್ ಎಷ್ಟು ಪರ್ಸೆಂಟೇಜ್ ಐತ್ರಿ ಲೂಸ್ ಆದ ಒಂದು 38% ಐತಿ. ಹಂಗಾಗಿ ಗೆದ್ದ ಒಂದ್ ಎಷ್ಟಾಗತ್ರಿ ಇಲ್ಲಿ 62 ಆಗತಿ. ಎರಡರದ್ದು ಡಿಫರೆನ್ಸ್ ಎಷ್ಟಾಗತ್ರಿ 62 - 38 24 ಆಗತ್ತ. 24 ವ್ಯಾಲ್ಯೂ ಕೊಟ್ಟಾರಿ ಇಲ್ಲಿ ಎಷ್ಟಂದ 3600. ಅಂದ್ರ ಗೆದ್ದಾವ 3600 ಮತಗಳು ಜಾಸ್ತಿ ತಗೊಂಡಿರ್ತಾನ. ಅಂದ್ರೆ ಇಲ್ಲಿ 62 - 38 ಮಾಡಿದ್ರೆ ಅಷ್ಟ 24 ಆಗತಿ. ಅಂದ್ರೆ 6 4 24 6 6 36 ಇಲ್ಲಿ ಇಂಟು 25 ಮಾಡೋಣ್ರಿ 100 ಬರ್ತೈತಿ. ಅಂದ್ರೆ ನಮ್ಗೆ ಟೋಟಲ್ ವ್ಯಾಲ್ಯೂ 100 ಇರ್ತೈತಿ. ಇಂಟು 25 ಮಾಡಿದ್ರೆ ಎಷ್ಟು ಬರ್ತೀರಿ ಇಲ್ಲಿ 15000 ಟೋಟಲ್ ವ್ಯಾಲ್ಯೂ ಆಕತಿ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಕತಿ. ಸ್ಪರ್ಧಿಸಿದ ಚುನಾವಣೆಯಲ್ಲಿ ವಿಜೇತ ಅಭ್ಯರ್ಥಿ 60% ಮತಗಳು ಬಂದವ ಅಂತಂದ್ರೆ ಇಲ್ಲಿ ನೋಡ್ರಿ ಟೋಟಲ್ ಇಲ್ಲಿ 100 ಅಂತ ತಗೊಂಡು ಇಲ್ಲಿ ಗೆದ್ದ ಒಂದ್ ಎಷ್ಟು ಬಂದೈತ್ರಿ ಇಲ್ಲಿ 60% ಬಂದೈತಿ. ಅಂದ್ರೆ 60x. ಹಂಗಾದ್ರೆ ಇಲ್ಲಿ ಸೋತ ಒಂದ್ ಎಷ್ಟಾಗತ್ರಿ ಇಲ್ಲಿ 100 60 ಅಂದ್ರೆ 40 ಉಳಿದೈತಿ 40x. ಎರಡರದ್ದು ಡಿಫರೆನ್ಸ್ ಎಷ್ಟಾಗತ್ರಿ ಇಲ್ಲಿ 60x - 40x 20x ಬರ್ತೈತಿ. ಅಂದ್ರೆ ಗೆದ್ದಾವ 5000 ಮತಗಳಿಂದ ಗೆದ್ದಿರ್ತಾನ. ಅಂದ್ರೆ 20x ಅಂದ್ರೆ 5000 ಐತಿ ಇಲ್ಲಿ. ಅಂದ್ರ 2 ಹತ್ಲಿ 2 2 4 2 2 ಇಂಟು 10 ಮಾಡಿದ್ರೆ ಇಲ್ಲಿ 100 ಬರ್ತೈತಿ. ಇಲ್ಲಿ ಇಂಟು 10 ಮಾಡಿದ್ರೆ ಎಷ್ಟು ಬರುತ್ತಾ 25000 ಬರ್ತೈತಿ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆಗತಿ. ಇಲ್ಲಿ ಒಂದು ಚುನಾವಣೆ 12% ಮತಗಳು ಅಮಾನ್ಯ ಆಗ್ಯಾವ ಅಂತಂದು ಕೊಟ್ಟಾರ ಇಲ್ಲಿ. ನೋಡ್ರಿ ಟೋಟಲ್ ಅಮೌಂಟ್ ಕೇಳಿರ್ತಾರ ಇಲ್ಲಿ 12% ಅಂದ್ರೆ ಎಷ್ಟು ಉಳಿತೈತ್ರಿ 100 ಹೋದ್ರೆ 88/100 ಉಳಿತೈತಿ. ಇಂಟು ವಿಜೇತನಿಗೆ 6600 ಮಾನ್ಯ ಮತಗಳು ಬಂದಿದೆ. ಇದು ಮಾನ್ಯ ಮತಗಳು 75% ಅಂತಂದು ಕೊಟ್ಟಾರ ಇಲ್ಲಿ. ಅಂದ್ರೆ 75% ವ್ಯಾಲ್ಯೂ ಕೊಟ್ಟರಿ ಇಲ್ಲಿ 6600 ಅಂತಂದು 75% ಡಿವೈಡೆಡ್ ಬೈ 100 6600 ಆಗತಿ. ಇಲ್ಲಿ ನೋಡ್ರಿ ಒಟ್ಟು ಮತಗಳು ಮತ್ತು ಇನ್ನೊಬ್ಬ ಅಭ್ಯರ್ಥಿ ಪಡೆದ ಮತಗಳನ್ನು ಕಂಡುಹಿಡಿರಿ ಅಂತಂದು ಕೊಟ್ಟಾರ ಇಲ್ಲಿ. ನೋಡ್ರಿ 25 3 75 25 4 100 11 6 600 11 8 4 2 8 4 1 2 1 2 3 600 3 1 300 ಆಕತಿ. ಅಂದ್ರೆ ಎ ವ್ಯಾಲ್ಯೂ ಎಷ್ಟು ಬರ್ತರಿ ಇಲ್ಲಿ 100 ಇಲ್ಲಿ 100 ಐತಿ. ಅಂದ್ರೆ ಎ ವ್ಯಾಲ್ಯೂ 10 ಬರುತ್ತಾ. ಟೋಟಲ್ ವ್ಯಾಲ್ಯೂ 10000 ಬರ್ತೈತಿ. ಇವಾಗ ಗೆದ್ದ ಒಂದು 6600 ಕೊಟ್ಟಾರ. ಇನ್ನು ಸೋತ ಒಂದು ಎಷ್ಟು ಬಂದಿರ್ತೈತ್ರಿ ಇಲ್ಲಿ 10000 - 6600 ಮಾಡಿದ್ರೆ 3400 ತಗೊಂಡಿರ್ತಾನ. ಅಂದ್ರೆ ಆಪ್ಷನ್ ಬಿ ಇಲ್ಲೇ ಕರೆಕ್ಟ್ ಆಗತಿ. ಇನ್ ಆನ್ ಎಲೆಕ್ಷನ್ 5% ವೋಟ್ಸ್ ಆರ್ ಇನ್ವ್ಯಾಲಿಡ್ ಅಂತ ಕೊಟ್ಟಾರ. ಟೋಟಲ್ 100x ಅಂತಂದಿರ್ಲಿ 5% ಇನ್ವ್ಯಾಲಿಡ್ ಅಂದ್ರೆ -5% ಮಾಡಿದ್ರೆ ಎಷ್ಟು ಉಳಿತೈತ್ರಿ ಇಲ್ಲಿ 95x ಉಳಿತೈತಿ. ದ ವಿನ್ನರ್ ರಿಸೀವ್ಡ್ 55% ಟೋಟಲ್ ವೋಟ್ಸ್ ಅಂತ ಕೊಟ್ಟಾರ. ಅಂದ್ರೆ ಇದ್ರಾಗ 55x ವಿನ್ನರ್ ತಗೊಂತಾನ. ಉಳಿದಿದ್ದು ಯಾರು ತಗೊಂತಾರ ಸೋತವ್ ತಗೊಂತಾರ. ಅಂದ್ರೆ ಎಷ್ಟು ಉಳಿತೈತಿ 95 55 40x ಉಳಿತೈತಿ. ಇವೆರಡರದ್ದು ಡಿಫರೆನ್ಸ್ ಎಷ್ಟಾಗತ್ರಿ 55 - 40 15x ಆಕತಿ. 15x ವ್ಯಾಲ್ಯೂ ಕೊಟ್ರಿ 3000 15 1 15 200 ಆಕತಿ. ಅಂದ್ರೆ ಟೋಟಲ್ ವ್ಯಾಲ್ಯೂ 100x ಐತಿ. ನಮ್ಗ 100 × 200 ಮಾಡಿದ್ರೆ ಎಷ್ಟು ಬರ್ತೀರಿ ಇಲ್ಲಿ 20000 ಬರ್ತೈತಿ. ಅಂದ್ರೆ ಆಪ್ಷನ್ ಡಿ ಇಲ್ಲೇ ಕರೆಕ್ಟ್ ಆಗತಿ. ಒಂದು ಚುನಾವಣೆಯಲ್ಲಿ 10% ಮತದಾರರು ಮತ ಚಲಾಯಿಸಿದ ಅಂತ ಕೊಟ್ರ. ನೋಡ್ರಿ ಟೋಟಲ್ 100 ಇತ್ತು ಅಂದ್ರ ಅದ್ರ 10% ಮತ ಚಲಾಯಿಸಿಲ್ಲ ಅಂದ್ರೆ ಎಷ್ಟು ಉಳಿತೈತ್ರಿ ಇಲ್ಲಿ 90x ಉಳಿತೈತಿ. ವಿಜೇತ ಅಭ್ಯರ್ಥಿ ಒಟ್ಟು ಮತಗಳು 51% ಮತ ಬಂದವ ಅಂತ ಕೊಟ್ಟಾರ. ನೋಡ್ರಿ ಗೆದ್ದವ 51 ಆದ್ರ 90ರಾಗ 51 ಉಳಿದಿದ್ದು ಎಷ್ಟು ಉಳಿತೈತ್ರಿ 39 ಉಳಿತೈತಿ.
ಗೆದ್ದಾಗ ಎಷ್ಟು ಇದ್ರಲ್ಲಿದ್ದ ಗೆದ್ದಿರ್ತಾನ್ರಿ 2040 ಅಂದ್ರ ಇವೆರಡರದ್ದು ಡಿಫರೆನ್ಸ್ ಎಷ್ಟಾಗತ್ರಿ 12 ಆಗತ್ತಿ 12 ವ್ಯಾಲ್ಯೂ 2040 ಕೊಟ್ಟಾನ ಇಲ್ಲಿ 12 ಒಂದೇ 12 8 ಉಳಿತಿ 12 ವೇಳೆ 84 ಒಂದ್ರ ವ್ಯಾಲ್ಯೂ 170 ಬರ್ತೈತಿ ನಮಗ 100x ಐತಿ 100 ಇಂಟು 170 ಮಾಡಿದ್ರೆ ಎಷ್ಟು ಬರ್ತ್ರಿ 17,000 ಬರ್ತೈತಿ ಅಂದ್ರ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಕತಿ.